ಹಾಯ್ ಆಲ್, ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ನಿಮ್ಮ ತಮ್ಮನೆಲ್ಲ ನೋಡ್ತಿದ್ರೆ ನಿಮಗೇನು ಗೊತ್ತಾಗಿದೆ ಅನಿಸುತ್ತೆ ಏನು ಸ್ಪೆಷಲ್ಲು ಅಂದ್ಬಿಟ್ಟು. ವೀಕೆಂಡು ಇದು ಸ್ಯಾಟರ್ಡೆ ಆಗಿರೋದ್ರಿಂದ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಅಲ್ವಾ. ಅದಕ್ಕೆ ನನ್ನ ಮಗ ಒಂದು 3-4 ಡೇಸ್ 1 ವೀಕಿಂದನೇ ಹೇಳ್ಬಿಟ್ಟಿದ್ದ ಅವನು. ಅವ್ನ ಫ್ರೆಂಡ್ ಬೇರೆ ಬರ್ತಾನೆ, ಏನಾದ್ರು ಮಾಡಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಮಸಾಲೆ ಪುರಿ ಮತ್ತು ಪಾನಿಪುರಿ ಎರಡೂ ಮಾಡ್ತಾಯಿದ್ದೀನಿ. ಬಟಾಣಿನ ಹಿಂದಿನ ದಿವಸನ ನೆನೆಸಿಟ್ಟಿದ್ದೆ, ಒಂದು 200 ಗ್ರಾಮ್ಸ್ ಬಟಾಣಿನ ಹಾಕಿ ಏನೊಂದು 10-15 ವಿಸಿಲೇ ಕೂಗಿಸ್ತೀನಿ ನಾನು, ಚೆನ್ನಾಗಿ ಬೇಯಬೇಕು ಅಂದ್ಬಿಟ್ಟು, ಇಲ್ಲಾಂದರೆ ಬೇಯೋದಿಲ್ಲ ಅದು. ಸೊ ಇದಕ್ಕೆ ಇವಾಗ ಇಲ್ಲಿ ಪಾನಿಗೆ ಫಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಇದೆಲ್ಲ ಹಾಕ್ಬಿಟ್ಟು. ಸೊ ಈಗ ಪಾನಿನೂ ರೆಡಿಯಾಗಿದೆ. ಮೇಲೊಂದು ಸ್ವಲ್ಪ ನಾನು ಪಾನಿಪುರಿ ಮಸಾಲ ಹಾಕಿದ್ದೀನಿ, ಮತ್ತು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಒಂಚೂರು ಹುಳಿ ಬರಲಿ ಅಂದ್ಬಿಟ್ಟು. ಸೊ ಈಗ ಪಾನಿ ಒಂದು ಕಡೆ ರೆಡಿ ಆಗಿಬಿಟ್ರೆ ಫಸ್ಟು ಸ್ವಲ್ಪ ಚಿಲ್ಡ್ ಆಗಿರಲಿ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಮತ್ತು ಈಗ ಮಸಾಲೆಗೆ ನಿಮಗೆಲ್ಲ ಮಾಮೂಲಿ ಗೊತ್ತಿರೋ ಹಂಗೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಾಳು ಮೆಣಸು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ಖಾರವಾಗೇ ಇರಲಿ ಅಂದ್ಬಿಟ್ಟು. ಸೊ ನಾನು ತುಂಬ ಖಾರ ಬಂದುಬಿಡುತ್ತೆ ಅಂದ್ಕೊಂಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಮತ್ತು ಅಷ್ಟು ಖಾರ ಎಲ್ಲ ಮೈಲ್ಡಾಗಿತ್ತು, ಕರೆಕ್ಟಾಗಿತ್ತು ಮಸಾಲ ಈ ಬೇಸಿಗೆಗಂತೂ. ಸೊ ಇದೆಲ್ಲ ಹಾಕಿ ರುಬ್ಕೊಂಡು ಒಂದು ಕಡೆ ಒಂದು 8-10 ಹಸಿಮೆಣಸಿನ್ಕಾಯಿ ಇದೆ ಇಲ್ಲಿ, ಶುಂಠಿ ಮತ್ತು ಈರುಳ್ಳಿ ಇದು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇದಾದ ನಂತರ ಇದು ಫ್ರೈ ಮಾಡಿದ್ಮೇಲೆ 1-2 ಟೊಮೆಟೊ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಮಸಾಲ ಜಾಸ್ತಿ ಬೇಕು. ಸೊ ಎಲ್ಲರೂ ಇದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಇದಂತೂ ಎಲ್ಲರಿಗೂ ಫೇವ್ರೇಟೇನೆ, ಚಾಟ್ಸು ಅಂದರೆ ಅಲ್ವಾ, ಎಲ್ಲರ ಮನೇಲೂ ಫೇವ್ರೇಟೇ ಇರುತ್ತೆ. ಎಲ್ಲ ಮಕ್ಕಳಿಂದ ಅದು ದೊಡ್ಡವ್ರ ತನಕನೂ ಫೇವ್ರೇಟೇ. ಸೊ ನಮ್ಮ ಮನೇಲೂ ಅಷ್ಟೇ. ನಿಮ್ಮ ಮನೇಲೂ ಯಾರಿಗೆಲ್ಲ ಫೇವ್ರೇಟ್ ಅಲ್ವಾ, ಹಾಗೆ ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಯಾರ್ಯಾರು ಮಸಾಲೆ ಪುರಿ ಇಷ್ಟ, ಯಾರ್ಯಾರು ಪಾನಿಪುರಿ ಇಷ್ಟ ಅಂತ ನಂಗೆ ಕಮೆಂಟ್ ಮಾಡಿ. ಸೊ ಈಗ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಮಸಾಲೆ ಪುರಿ ಇದ್ದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಸೊ ಬಟಾಣಿ ಹೆಂಗೂ ಬೆಂದಿತ್ತಲ್ಲ ಅದನ್ನು ಹಾಕಿ, ಮತ್ತು ಪುದೀನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಒಂದು ಅರ್ಧ ಕಟ್ಟಷ್ಟೇ ಹಾಕಿದ್ದೀನಿ ಪುದೀನ. ನಾನು ಮಸಾಲಾನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಇದಾಗಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ. ಇದು ಮಾಡೋಕ್ಕೇನೋ ಹುಮ್ಮಸ್ಸು, ಬಟ್ ಸ್ಟಾರ್ಟ್ ಮಾಡಿದ್ಮೇಲೆ ಅಯ್ಯಪ್ಪ ಸಾಕಪ್ಪ ಅನ್ನಿಸ್ಬಿಡುತ್ತೆ. ಇದು ಮಾಡೋಷ್ಟೊತ್ತಿಗೆ ನೋಡಿ ಎಷ್ಟು ಮೆಸ್ಸಿ ಆಗಿಬಿಟ್ಟಿದೆ. ಆಗಲೇ ನನ್ನ ಕಿಚನೆಲ್ಲ ಅಂತೂ ಫುಲ್ಲು, ನಂಗೆ 1 ಅವರೇ ಬೇಕಾಯಿತು ನನಗೆ ಪಾತ್ರೆ ತೊಳೆದು ಎಲ್ಲ ಮಾಡೋಷ್ಟೊತ್ತಿಗೆ. ಅಷ್ಟು ರೇಜ್ಗೆ ಕೆಲಸ ಆಗ್ಬಿಟ್ಟಿತ್ತು ನನಗೆ. ಬಟ್ ಮಾಡಬೇಕಾದ್ರೆ ಮಾಡ್ತೀನಿ ಮನೇಲೇ ಮಾಡ್ತೀನಿ ಅಂತ ಹೇಳ್ಬಿಡ್ಬೋದು, ಬಟ್ ಮಾಡಿದ್ಮೇಲೆ ಅದು ಗೊತ್ತಾಗೋದು ಏನು ಅಂತ. ಸೊ ಇದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಮೇಲೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಸ್ವಲ್ಪ ಬೇಕು ಅಂದ್ಬಿಟ್ಟು. ಇದಾಗಿದೆ ಇವಾಗ. ಇದು ಫ್ರೈ ಆದಮೇಲೆ ಸ್ವಲ್ಪ ಕೂಲಾಗಿ ಹಾಕ್ಬಿಡ್ತೀನಿ. ಹಾಗೆ ಇಲ್ಲಿ ಆಲೂಗಡ್ಡೆನೂ ಬೇಯಿಸಿಟ್ಕೊಂಡಿದ್ದೆಲ್ಲ, ಆಲೂಗಡ್ಡೆ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ, ಬರೀ ಬಟಾಣಿ ಮಾತ್ರ ಫಸ್ಟ್ ಬೇಯಿಸಿಟ್ಕೊಂಡ್ಬಿಟ್ಟಿದ್ದೆ. ಅದೊಂದು 10-12 ವಿಸಿಲ್ ಕೂಗಿಸಿದೆ ಬಟಾಣಿ. ಆಮೇಲೆ ಸಪ್ರೇಟಾಗಿ ಇನ್ನೊಂದು ಸತಿ ಆಲೂಗಡ್ಡೆ ಬೇಯಿಸ್ಕೊಂಡೆ. ಆಲೂಗಡ್ಡೆ ಬೇಯಿಸ್ಬಿಟ್ಟು ಇವಾಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಸ್ಟಫಿಂಗ್ಗೆ, ಪಾನಿಪುರಿಗೆ. ಮತ್ತು ಇಲ್ಲಿ ಪೂರಿ ಕರೆದಿದ್ದೆ ಇಲ್ಲಿ ಪಾನಿಪುರಿಗೆ ಮಾತ್ರ. ಬಟ್ ಇದಂತೂ ತುಂಬ ಚೆನ್ನಾಗಿ ಬರುತ್ತೆ, ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ ಇದು ಪೂರಿ. ಎಷ್ಟು ಚೆನ್ನಾಗಿ ಉಬ್ಕೊಳುತ್ತೆ ನೋಡಿ. ಎಷ್ಟು ದಪ್ಪ ಆಗುತ್ತೆ ಅಂದರೆ ಆ ಬಾಣಲೆ ಸಾಲೋದೇ ಇಲ್ಲ, ಅಷ್ಟು ದಪ್ಪ ಆಗಿಬಿಟ್ಟಿತ್ತು. ಬಟ್ ಇದು ಎರಡೆರಡೇ ಹಾಕ್ಕೊಂಡು ಕರಿಬೇಕು, ಜಾಸ್ತಿ ಎಲ್ಲ ಹಾಕ್ಕೊಂಡ್ರೆ ಆಗೋಲ್ಲ. ಇದು ಫುಲ್ಲು ಮೇಲೆ ಬಂದುಬಿಡುತ್ತೆ. ಇದು ಕ್ಯಾಸ್ಟ್ ಐರನ್ದು ಬಾಣಲೆ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಿದೆ, ಅದಕ್ಕೆ ಸ್ವಲ್ಪನೇ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು ಅಂತ. ನಂಗೆ ಇದು ಹಾಕಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ದೊಡ್ಡದಾಗಿ ಉಬ್ಬುತ್ತೆ ಇದು. ಸೊ ಎರಡೆರಡೇ ಹಾಕಬೇಕು ಅಂತ, ಅದಕ್ಕೆ ಹೇಳಿದ್ದು ನೀವು ಏನಾದ್ರು ಮನೇಲಿ ಮಾಡ್ಕೊಳ್ಳೋಂಗಿದ್ರೆ ಪೂರಿ ಒಂದು ಎರಡೆರಡೇ ಹಾಕ್ಕೊಂಡು ಕರ್ಕೊಳ್ಳಿ, ಇಲ್ಲ ದೊಡ್ಡ ಬಾಣಲೆ ಇಟ್ಬಿಟ್ಟು ಒಂದು 5-6 ಪೂರಿ ಹಾಕಿ ಕರಿಬೋದು. ಈಗ ಒಂದು ಕಡೆ ಪೂರಿನೂ ರೆಡಿಯಾಗಿದೆ, ಈಗ ಮಸಾಲೆನೂ ರುಬ್ಕೋಬೇಕು. ಇದು ಪೂರಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ. ಈಗ ಮಸಾಲೆ ರುಬ್ಕೊಂಡಾಗಿದೆ ಮಸಾಲೆ ಪೂರಿಗೆ, ಅದಕ್ಕೊಂದು ಸ್ವಲ್ಪ ನೀರು ಮತ್ತು ಬಟಾಣಿನೂ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅದಕ್ಕೆ. ಸೊ ಪಲ್ಯಕ್ಕೆ ಏನಿಲ್ಲ, ಆಲೂಗಡ್ಡೆ ಪಲ್ಯಕ್ಕೆ ಸ್ಟಫಿಂಗಿಗೆ, ಪಾನಿಪುರಿಗೆ ಜಸ್ಟ್ ಗರಂ ಮಸಾಲ ಮತ್ತು ಚಿಲ್ಲಿ ಪೌಡ್ರು, ಉಪ್ಪು ಹಾಕಿದ್ದೆ ಅಷ್ಟೇ, ಇನ್ನೇನು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಸಿ ಈರುಳ್ಳಿ. ಸೊ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ನಾನು ಕುಕ್ಕರಲ್ಲೇ ಮಾಡಿಬಿಡ್ತಿದ್ದೀನಿ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಬಾಡಿಸಿ, ಯಾಕಂದರೆ ಹಸಿ ವಾಸನೆ ಹೋಗೋದೆಲ್ಲ ಬಾಡಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ. ಇದಕ್ಕೆ ನಾನು ಒಂದು ಹಿಡಿಯಷ್ಟು ಬಟಾಣಿ ಹಾಕ್ಬಿಟ್ಟಿದ್ದೆ. ಬಟಾಣಿ ಹಾಕಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದ್ರೆ ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪನೇ ಹಾಕಿದ್ದೀನಿ. ಅದೊಂದು ಕಡೆ ಸ್ಟಫಿಂಗ್ದು ಚಿಲ್ಲಿ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನೀರು ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ನಾನು ಸ್ವಲ್ಪ ನೀರಾಗೆ ಮಾಡಿದ್ದೆ,
ತೀರಾ ಗಟ್ಟಿ ಏನಾಗಲ್ಲ, ಯಾಕಂದರೆ ಆಲೂಗಡ್ಡೆನೂ ಹಾಕ್ತೀವಿ ಮತ್ತು ಬಟಾಣಿನೂ ಗ್ರೈಂಡ್ ಮಾಡಿ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ತುಂಬ ಗಟ್ಟಿ ಮಾಡ್ಕೊಂಡಿರಲಿಲ್ಲ, ನೀರಾಗೆ ಮಾಡ್ಕೊಂಡಿದ್ದೆ. ಸೊ ಇದು ರೆಡಿ ಆಯಿತು. ಈಗ ಮಸಾಲೆನೂ ರೆಡಿ ಆಯಿತು. ಇದೊಂದು 2 ಕುದಿ ಕುದ್ಮೇಲೆ ಇದು ಹಾರ್ಡ್ಲಿ 1 ಅವರ್ ತೊಗೊಂತಷ್ಟೇ ನನಗೆ ಬಟಾಣಿ ಬೇಯಿಸ್ಕೊಂಡ್ಮೇಲೆ. ನಾನು ಪೂರಿನೂ ಮಾಡಿಕೊಂಡು ಮಸಾಲೆನೂ ರುಬ್ಕೊಂಡು ಎಲ್ಲ ಹುರ್ಕೊಂಡು ಮಾಡ್ಕೊತಿದ್ದು. ಹಾರ್ಡ್ಲಿ 1 ಅವರ್ ಅಷ್ಟೊತ್ತಿಗೆ ನನಗೆ ರೆಡಿ ಆಗಿಬಿಟ್ಟಿತ್ತು ಆಲ್ಮೋಸ್ಟು. ಈಗ ಒಂದು 3 ಆಲೂಗಡ್ಡೆ ಇಲ್ಲಿ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಅದಕ್ಕೆ. ಇದು ನಾವು ಯಾವ ಕಲರ್ ಬೇಕಾದ್ರೂ ಮಾಡ್ಕೊಬೋದು. ಬೇಕಾದ್ರೆ ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿ ರೆಡ್ ಕಲರ್ ಮಸಾಲೆನೂ ಮಾಡ್ಕೊಬೋದು. ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಒಂಚೂರು ಖಾರ ಕಡಿಮೆ ಆಯಿತು ಅಂದ್ಬಿಟ್ಟು. ನೋಡಿ ಎಷ್ಟು ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಅಷ್ಟು ಖಾರನೇ ಇರಲಿಲ್ಲ ಹಂಗೆ ನೋಡೋಕ್ಕೋದ್ರೆ. ಬಟ್ ನಾನು 10ರಿಂದ 15 ಮೆಣಸಿನ್ಕಾಯಿ ಹಾಕಿದ್ದೆ, ಮತ್ತು ಮೆಣಸು 1 ಸ್ಪೂನಷ್ಟು ಮೆಣಸು ಹಾಕಿದ್ದೆ. ಅದು ಸ್ವಲ್ಪ ಘಾಟ್ ಹೊಡಿತಾ ಇದೆ, ಬಟ್ ಅಷ್ಟು ಖಾರ ಬಂದಿರಲಿಲ್ಲ. ಸೊ ಇದಾಗಿದೆ ಆಲ್ಮೋಸ್ಟ್ ಇವಾಗ ಕುದ್ದು. ಸೊ ಇದು ರೆಡಿಯಾಗಿದೆ. ಮತ್ತು ಇವಾಗ ಇಲ್ಲಿ ಸರ್ವ್ ಮಾಡ್ಕೊಳ್ಳೋಕ್ಕೆ ಫೈನಲಿ ಮಸಾಲೆ ಪೂರಿ ಇಸ್ ರೆಡಿ. ಸೊ ಪೂರಿನೆಲ್ಲ ನಮ್ಗೆ ಎಷ್ಟು ಬೇಕೋ ಪೂರಿ ಹಾಕ್ಬೋದು ಮನೇಲೇ ಮಾಡಿರೋದ್ರಿಂದ. ಪೂರಿನೂ ಅಷ್ಟೇ, ಮತ್ತು ಮಸಾಲೆನೂ ನಮ್ಗೊಂದು 2 ಸೌಟ್ ಜಾಸ್ತಿನೇ ಹಾಕ್ಕೊಬೋದು ಬೇಕಾದರೆ. ಮನೇಲೇ ಮಾಡಿರೋದ್ರಿಂದ ಒಂದು 2 ಪ್ಲೇಟ್ ಜಾಸ್ತಿನೇ ತಿಂತೀವಿ ಅಂತ ಹೇಳ್ಬೋದು. ಮಕ್ಳಿಗೂ ಎಲ್ಲ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಹೊರಗಡೆಗಿನ್ನ. ಸೇವು ಬೇಕಾದ್ರೆ ಮಿಕ್ಸ್ಚರು ನಮ್ಗೆ ಏನು ಇಷ್ಟ ಬರುತ್ತೋ ಹಾಕ್ಕೋಬೋದು. ಆ್ಯಕ್ಚುಲಿ ನನ್ನ ಮಗನಿಗೆ ಗೋಲ್ಗಪ್ಪ ರೀತಿ ಹಾಕ್ಕೊಡ್ಬೇಕು, ಅವನಿಗೆ ತುಂಬ ಇಷ್ಟ ಆಗುತ್ತೆ. ಇದಾಗುತ್ತೆ ಇವತ್ತಿನ ವೀಕೆಂಡ್ ಸ್ಪೆಷಲ್. ಚಟಪಟ ಸಖತ್ ಖಾರ ಖಾರ ಹುಳಿಯಾಗಿ ಮಸಾಲೆ ಪೂರಿ ಮತ್ತು ಪಾನಿಪುರಿ 2. ಒಂದು ಪ್ಲೇಟಿಗೆ ಪೂರಿನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಸೌಟ್ ಹಾಕ್ಕೊಂಡು ಈ ಮಕ್ಕಳಿಗೆಲ್ಲ ಅಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಸೊ ಈರುಳ್ಳಿ, ಕ್ಯಾರೆಟ್, ತುರಿ, ಟೊಮೆಟೊ ಏನು ಬೇಕಾದರೂ ಹಾಕ್ಕೋಬೋದು ಬೇಕಾದರೆ ಇದಕ್ಕೆ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಯಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಇಲ್ಲಿ ಪಾನಿಪುರಿಗೂ ರೆಡಿ ಮಾಡಿಬಿಡ್ತಿದ್ದೆ ಮಸಾಲೆ ಪೂರಿ ಆದ ತಕ್ಷಣ. ಈ ಪೂರಿನೇ ಸಖತ್ ಕ್ರಿಸ್ಪಾಗಿ ಬಂದಿತ್ತು. ಸೊ ಸ್ಟಫಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು. ಮರಳಂತೂ ಎಲ್ರಿಗೂ ಸಖತ್ ಇಷ್ಟ ಆಗೋಯ್ತು ಈ ಟೈಮ್ ಮಾಡಿದ್ದು. ನಾನು ಆಲ್ರೆಡಿ ಮಾಡ್ತಾಯಿರ್ತೀನಿ, ಬಟ್ ಈ ಸತಿ ಸಖತ್ತಾಗಿ ಬಂದಿತ್ತು ಅಂತ ಹೇಳ್ಬೋದು. ನೀವು ಒಟ್ಟಿಗೆ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು, ಸೊ ಅದ್ರ ಜೊತೆಗೆ ಈರುಳ್ಳಿ ಮಿಕ್ಸ್ ಮಾಡಿದ್ದಲ್ಲ, ಸೊ ಮೇಲೇನು ಹಾಕೋಕ್ಕೆ ಹೋಗಿಲ್ಲ. ಮೇಲೆ ಬೇಕಾದ್ರೆ ಸೇವು, ಬೂಂದಿ ಏನು ಬೇಕಾದರೂ ಹಾಕ್ಕೊಬೋದು ನಾವು. ಬಟ್ ಪಾನೂ ಅಷ್ಟೇ ಸಖತ್ ಖಾರವಾಗಿ ಇತ್ತು ಸ್ವಲ್ಪ ಪಾನಿ. ಅದಕ್ಕೆ 1 ಸ್ಪೂನ್ ಬೆಲ್ಲನೂ ಆ್ಯಡ್ ಮಾಡಿದ್ದೆ ನಾನು. ಸೊ ವೀಕೆಂಡ್ ಸ್ಪೆಷಲ್ ಪಾನಿಪುರಿ ಮತ್ತು ಮಸಾಲೆ ಪುರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್.